ಮೇಜಲ್ಲಿ ಓಡಾಡ್ತೀವಲ್ಲ ಆ ಥರ ಅಲ್ಲಿ ಕ್ಯೂ ಇದೆ ಅಂದ್ಕೊಳ್ಳಿ. ಟೀ ಕುಡಿಯೋಕ್ಕೂ ಮುಂಚೆ ಯಾವತ್ತೂ ನೀವು ನೀರು ಕುಡಿಬೇಕು. ಈ ಥರ ಟುಕ್ಸ್ ಎಲ್ಲ ನಿಮ್ಗೆ ಹೋಗ್ತಾ ಇರುತ್ತೆ 1 by 1. oops ಅದೇ ಗಂಗಾರತಿ ನಾವು ಬಂದು ಘಾಟ್ ಬಾಡಿ ಬರ್ನ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಜನ ಬುಟ್ಟಿಲಿ ಹಾವು ಹಿಡ್ಕೊಂಡು ಕೂತಿದ್ರು. ಟ್ರಾಲಿ ಸಿಕ್ಕಿದ್ರಿಂದ ಜೀವ ಬಂದಂಗೆ ಆಯ್ತು ಗುರು. ನಾನು ಬೈಕೋತಾ ಇದ್ದಾರೆ, ನಾನು ಒಬ್ಬನೇ ಅಲ್ಲ. ಹೀಗೆ 2.5 hours ಡಿಲೇ ಆಯಿತು. ಸೊ ಅದಕ್ಕೆ 10 ನಿಮಿಷ ತಗೊಂಡೆ ಅಂತ ನಮ್ಮ ಅಣ್ಣ ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶ್ ಡಿ ಪ್ರಭು ಅಂಡರ್ಸ್ಕೋರ್ ವ್ಲಾಗ್ಸ್. ವ್ಲಾಗ್ 1 2 3 4 5ಗೆ ಹೋಗ್ತಾ ಪ್ರೀತಿ ಕಡಿಮೆ ಆಗಿದೆ. ಐ ಮೀನ್ ಇನ್ಸ್ಟಾಗ್ರಾಮ್ಗೆಲ್ಲ ಒಳ್ಳೆ ಪ್ರೀತಿ ತೋರಿಸ್ತೀರಾ, ಬಟ್ ಈ ಚಾನಲ್ಗೂ ಅದೇ ತರ ಪ್ರೀತಿ ತೋರಿಸಿ. ಸೊ ಈ ವಿಡಿಯೋಲಿ ಬೇಸಿಕಲಿ ನಾವು ಕಾಶಿ ವಿಶ್ವನಾಥ್ ಮಂದಿರ್ ದರ್ಶನ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಅದಕ್ಕೂ ಮುಂಚೆ ಏನು ಮಾಡಬೇಕು, ಅದಾದ್ಮೇಲೆ ಏನು ಮಾಡಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಎಸ್, ಐ ಥಿಂಕ್ ನಮ್ಮ ಫುಲ್ ಕಂಪ್ಲೀಟ್ ಪ್ರಯಾಗ್ರಾಜ್ ಜರ್ನಿಯ ಇದು ಲಾಸ್ಟ್ ವಿಡಿಯೋ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಬೇರೆ ಫನ್ ಇರುತ್ತೆ. ಆ್ಯಂಡ್ ಈ ವಿಡಿಯೋನ ಖಂಡಿತ ಕೊನೆ ತನಕ ನೋಡಿ. ಐ ಆಮ್ ಶೋರ್ ಯು ವಿಲ್ ಎಂಜಾಯ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುಭೋದಯ ಎಲ್ರಿಗೂ. ಇವಾಗ ಟೈಮ್ 5:05. ಇವಾಗ ಫಸ್ಟ್ ಕಾಶಿ ವಿಶ್ವನಾಥ್ ಮಂದಿರ್ ಹೋಗೋಕ್ಕೂ ಮುಂಚೆ ನೀವು ಆ್ಯಕ್ಚುಲಿ ಕಾಲಭೈರವ ಟೆಂಪಲ್ನ ಫಸ್ಟ್ ವಿಸಿಟ್ ಮಾಡಬೇಕು. ಅದಾದಮೇಲೆ ಅದು ಹಿಂದ್ಗಡೆ ಇನ್ನೊಂದು ಚಿಕ್ಕ ಟೆಂಪಲ್ ಇದೆ, ಅದನ್ನು ವಿಸಿಟ್ ಮಾಡಬೇಕು. ಹೇಳ್ತೀನಿ ಅದರ ಹೆಸರು ಕೂಡ. ಅದು ಆದಮೇಲೆ ನೀವು ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗಬೇಕು. ಅದನ್ನು ಮುಗಿಸಿದ ಮೇಲೆ ಇನ್ನೊಂದು ದೇವಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗಬೇಕು. ಆವಾಗ ಅದು ಕಂಪ್ಲೀಟ್ ಆಗುತ್ತೆ ನಮ್ಮದು. ಕಾಶಿ ಮಠದಿಂದ ಇವಾಗ ಹೊರಟಿದ್ದೀವಿ. 5:15 ಟೈಮು ನೋಡಿ. ಅಲ್ಲಿಂದ ಬಂದು ಮಕ್ಕಳೆಲ್ಲ ಇಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಸೊ ಕಾಲಭೈರವ್ ಟೆಂಪಲ್ ನಾವು ಆ್ಯಕ್ಚುಲಿ ಇಲ್ಲೇ ಯಾವುದೋ ಘಾಟಲ್ಲಿದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಆಮೇಲೆ ಒಬ್ರು ಹೇಳಿದ್ರು ಇಲ್ಲೆಲ್ಲ ಇರೋದು ಅಂತ. ಸೊ ವಾಪಸ್ ನಾವು ಮೇನ್ ರೋಡ್ಗೆ ಹೋಗ್ಬೇಕು. ಇಲ್ಲಿ ಈ ಥರ ಎಲ್ಲ ಕಡೆ ಇರುತ್ತೆ, ಘಾಟ್ ಹತ್ಕೊಂಡು ಹೋಗ್ಬೇಕು. ಒಂದು ವಾಲ್ ಕೂಡ ಅವರು ಖಾಲಿ ಬಿಟ್ಟಿಲ್ಲ. ಈ ಥರ ದೇವ್ರದ್ದು ಎಲ್ಲ ಪೇಂಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಿಂಗೆ ಡೋರ್ ಹೊಡೆದ್ರೆ ನೆಕ್ಸ್ಟ್ ಒನ್ಗೆ ಡೋರ್ ತೆಗಿತಾರೆ, ಆ ಥರನೇ ಇದೆ. ನಮಗೆ ಕಾಲಭೈರವ ಮಂದಿರಕ್ಕೆ ಡೈರೆಕ್ಷನ್ ಸಿಕ್ಕಿದೆ. ಮೇಜಲ್ಲಿ ಓಡಾಡ್ತೀವಲ್ಲ ಆ ಥರ ಅಲ್ಲಿ ಇಲ್ಲಿ ಬಟ್ ಮಿಸ್ ಮಾಡಿಲ್ಲ, ಕರೆಕ್ಟಾಗಿ ಬರ್ತಿದ್ವಿ. ವಾವ್, ನಮ್ಮನ್ನ ಟೈಮ್ ಲ್ಯಾಪ್ಸ್ ಮಾಡ್ತಾ ಇದ್ದಾನೆ. ಎಲ್ಲೂ ಅಪ್ಲೋಡ್ ಮಾಡಲ್ಲ ಅದೊಂದು ವಿಷಯ. ಮತ್ತೆ ಬೈತಿದ್ದಾನೆ, ಏನಾದ್ರೂ ಮುಂದೆ ಹೋದ್ರೆ ಓಡಿಸ್ಕೋತೀಯ ಅಂತ. ಓ, ಕಾಲಭೈರವ ಮಂದಿರ ಲೈನ್ ಇಲ್ಲಿ. ಓ, ಇಲ್ಲಿಂದ ಇರ್ಬೇಕು ಲೈನು. ಕ್ಯೂ ಇದೆ ಅಂದ್ಕೊಳ್ಳಿ. ಇಲ್ಲಿ ಕ್ಯೂ ಅಲ್ಲಿ ನಿಂತಿರ್ಬೇಕಾದ್ರೆ ಒಬ್ರು ಎಲ್ಲರಿಗೂ ನಮಗೆ ನಾಮ ಎಲ್ಲ ಹಾಕಿ ಹೋಗ್ತಾ ಇದ್ರು. ಹಾಗೆ ಇವಾಗ ಕಾಲಭೈರವ ಟೆಂಪಲ್ ಆಲ್ರೆಡಿ ಕ್ಯೂ ತುಂಬಾನೇ ದೊಡ್ಡದಿದೆ. ನಾವು ಒಂದು 10% ಬಂದಿರ್ಬೋದು, ಗೊತ್ತಿಲ್ಲ. ಕಾಲಭೈರವದ ದರ್ಶನ ಆಯಿತು. ತುಂಬ ಚೆನ್ನಾಗಿದೆ. ಆ ಐಡಲ್ ಇದೆಲ್ಲ ಸಿಲ್ವರಲ್ಲಿ ಮಾಡಿರೋದು ಬೇಸಿಕಲಿ. ಸೊ ವೆರಿ ಬ್ಯೂಟಿಫುಲ್. ಸೊ ನೀವು ಕಾಶಿ ವಿಶ್ವನಾಥ್ ಹೋಗೋಕ್ಕೂ ಮುಂಚೆ ಇದು ಹೆಂಗೆ ಅಂದರೆ ಕಾಲಭೈರವ್ ವಿಸಿಟ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನೀವು ಕಾಶಿ ವಿಶ್ವನಾಥ್ ಈ ಟೆಂಪಲ್ ವಿಸಿಟ್ ಮಾಡೋಂಗೆ. ಇದಾದಮೇಲೆ ದಂಡಪಾಣಿ ಭೈರವ ಅಂತ. ಸೊ ಕಾಲಭೈರವ ಆದಮೇಲೆ ದಂಡಪಾಣಿ ಭೈರವ ಹೋಗಬೇಕು. ಅಲ್ಲೂ ಕೂಡ ಪರ್ಮಿಷನ್ ತಗೊಂಡು ಆಮೇಲೆ ನಾವು ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗಬೇಕು. ಕಾಲಭೈರವ ಟೆಂಪಲ್ ಆಯಿತು, ಅದಾದಮೇಲೆ ದಂಡಪಾಣಿ ಆಯಿತು. ಇವಾಗ ನೆಕ್ಸ್ಟ್ ದುಂಡಿ ಗಣಪತಿ, ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡು ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ಕಾಶಿ ವಿಶ್ವನಾಥ್. ಟೀ ಕುಡಿಯೋಕ್ಕೂ ಮುಂಚೆ ಯಾವತ್ತೂ ನೀವು ನೀರು ಕುಡಿಬೇಕು. ಇಟ್ಸ್ ಟೀ ಟೈಮ್. ಈ ಥರ ಟುಕ್ಸ್ ಎಲ್ಲ ನಿಮ್ಗೆ ಹೋಗ್ತಾ ಇರುತ್ತೆ. ನೋಡಿ, ಕ್ರೇಜಿ ಇದೆ ಪೊಲೀಸ್ ಸ್ಟೇಷನ್. ಯಾವ ಏರ್ ಕಟ್ ಮಾಡಿಸಿದ್ಮೇಲಂತೂ ಈ ಮಿಡಲ್ ಕ್ರಾಸ್ ಆಗೋದು ಶುರು ಆಗ್ಬಿಟ್ಟಿದೆ. ಅನಿಕಾ ದ್ವಾರ್. ಸೊ ನಾವು ಅಲ್ಲಿಂದ ಹೊರಗೆ ಬಂದ್ವಿ. ಹೆವಿ ಪೊಲೀಸ್ ಪ್ರೊಟೆಕ್ಷನ್ ಅನ್ಕೊಳ್ಳಿ. ಇಲ್ಲಿ ನಾವು ಗಣಪತಿ ಮಂದಿರ ಹುಡುಕ್ತಾ ಇದ್ದೀವಿ, ಎಲ್ಲಿ ಅಂತ ಇನ್ನೂ ಸಿಗ್ತಿಲ್ಲ. ಇಲ್ಲಿ ಆಕ್ಚುಲಿ ಗಣಪತಿ ಮಂದಿರ ಹೋಗ್ಬೇಕು. ನಾವು ಅದು ಹೊರಗಡೆ ಇರೋದು ಮಂದಿರಿಂದ ಅನ್ಕೊಂಡು, ಸೊ ಅದಕ್ಕೆ ಅದ್ರ ವಿಶ್ವನಾಥ್ ಮಂದಿರ ಕ್ಯೂ ಅಲ್ಲಿ ನಾವು ನಿಂತಿರ್ಲಿಲ್ಲ. ಸೊ ಇಲ್ಲಿ ನಾವು ಹುಡುಕಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಹುಡುಕಿದ್ವಿ. ಸೊ ಈಗ ಅರ್ಧ ಗಂಟೆಯಿಂದ ನಡೀತಾ ಇದ್ದೀವಿ. ಇದೆಲ್ಲ ನಮ್ಮ ಎನರ್ಜಿ ಬೂಸ್ಟರ್. ಸೊ ಇಲ್ಲಿ ಆಕ್ಚುಲಿ ಇದ್ರ ಮುಂದೆ ನಾವು ಫೋನ್ಸ್ ತೊಗೊಂಡೋಗಕ್ಕೆ ಅಲೌಡ್ ಇಲ್ಲ. ಸೊ ಅದಕ್ಕೆ ನಾವು ಈ ಥರ ಲಾಕರಲ್ಲಿ, ಇಲ್ಲಿ ತುಂಬ ಫ್ರೀ ಲಾಕರ್ಸ್ ಅಂತ ಅವೈಲೇಬಲ್ ಇರುತ್ತೆ. ಎಲ್ಲಾದರೂ ನೀವು ಇಟ್ಕೊಂಡು ಲಾಕರಲ್ಲಿ ಇಟ್ಬಿಟ್ಟು ಹೋಗ್ಬೇಕು. ಬರ್ತಾ ಏನಿಲ್ಲ, ಪ್ರಸಾದ ಏನಾದ್ರು ತೊಗೋಬೇಕು, ಅವಾಗ ಕೊಡ್ತಾರೆ. ಆ ಥರ ನಾವು ಎಷ್ಟು ಲಕ್ಕಿ ಅಂದರೆ ನಮ್ಗೆ 2 ಸಲ ದರ್ಶನ ಆಯಿತು. ಒಂದ್ಸಲಿ ಮುಗಿಸ್ಕೊಬಂದ್ವಿ. ಇದಾದ್ಮೇಲೆ ನಾವು ಅನ್ನಪೂರ್ಣ ಮಂದಿರಕ್ಕೂ ಹೋಗಿದ್ವಿ. ಅನ್ನಪೂರ್ಣ ಮಂದಿರ ಆಗಿ ವಾಪಸ್ ಗಣಪತಿನೂ ನೋಡಿದ್ವಿ. ಆಮೇಲೆ ವಾಪಸ್ ಇಲ್ಲಿ ಲಾಕರ್ ಹತ್ರ ಬರ್ಬೇಕಾದ್ರೆ ಲಾಕರ್ ಅವ್ರು ಇರಲಿಲ್ಲ, ಅದಕ್ಕೆ ವಾಪಸ್ ಹೋದ್ವಿ. ಇನ್ನೊಂದ್ಸಲಿ ವಿಶ್ವನಾಥ್ ಜಿದು ನಮಗೆ ದರ್ಶನ ಆಯಿತು. ದೇವ್ ದರ್ಶನ ಎಲ್ಲ ಮುಗಿಸಿ ನಾವು ಬಂದಿದ್ದೀವಿ ಗಂಗಾ ರಿವರ್ ಹತ್ರ. ನೆನ್ನೆ ಆಕ್ಚುಲಿ ಗಂಗಾರತಿ ನಾವು ಆ ಕಡೆ ಕೂತ್ಕೊಂಡೆ ನೋಡಿದ್ದು, ಅಂದ್ರೆ
ಇಲ್ಲಲ್ಲ, ಇದೇ ತರ ಸ್ಟ್ರೀಟ್ ಹೋದ್ರೆ ಅಲ್ಲಿ. ಸೊ ಇವತ್ತು ಗಂಗಾರತಿ ನೋಡಲ್ಲ ನಾವು, ಯಾಕಂದ್ರೆ ಇವತ್ತು ಸಂಜೆ ಫ್ಲೈಟ್ ಇದೆ ನಮಗೆ. ಅದಕ್ಕೇನೆ ನಾವು ನಿನ್ನೆ ಗಂಗಾರತಿ ನೋಡಿದ್ದು. ಇವತ್ತು ಟೆಂಪಲ್ ಕವರ್ ಮಾಡಬೇಕಿತ್ತು, ಟೆಂಪಲ್ನ ಕವರ್ ಮಾಡಿದ್ದೀವಿ. ಇಲ್ಲಿ ವಿಶ್ವನಾಥ್ ಟೆಂಪಲ್ ನಿಮ್ಗೆ ಒಳಗಡೆ ಎಲ್ಲ ಫೋನ್ಸ್ ಅಲೌಡ್ ಇಲ್ಲ. ಏನೇ ಡಿಜಿಟಲ್ ಡಿವೈಸಸ್ ಏನು ಅಲೌಡ್ ಇಲ್ಲ. ಫೋನ್ಸ್ ಆಗಲಿ, ಡಿಜಿಟಲ್ ವಾಚಸ್ ಆಗಲಿ, ಕಂಪ್ಯೂಟರ್, ಚಾರ್ಜರ್, ಲ್ಯಾಪ್ಟಾಪ್ ಏನೂ ಅಲೌಡ್ ಇಲ್ಲ. ರಾತ್ರಿನೂ ನಾನು ಈ ಜಾಗ ಎಲ್ಲ ನಿಮಗೆ ತೋರಿಸಿದ್ದೆ, ಬಟ್ ನೋಡಿ ಇವಾಗ ಬೆಳಗ್ಗೆನೂ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಇನ್ ದ ಡೇ ಟೈಮ್. ಗಂಗಾರತಿ ನಡೆದಿದ್ದು ನೋಡಿ. ಇಲ್ಲಿ ಹೋಗ್ತಾ ಇದ್ದೀವಿ, ಪರ್ ಹೆಡ್ 100 rupees ಅಂದರು. ಸೊ ಇವಾಗ ಎಷ್ಟು ಘಾಟ್ಗಳಿದೆಯಲ್ಲ ಎಲ್ಲ ಘಾಟ್ಲು ತೋರಿಸ್ತಾರೆ ನಮಗೆ. ಸೊ ನಾವು 1 by 1 ಒಂದು ಬೋಟಿಂದ ಅಲ್ಲಿ ಜನ ಕೂತಿದ್ದಾರೆ ನೋಡಿ. ಇಲ್ಲಿನ್ನೂ ಹೊರಡಕ್ಕೆ ರೆಡಿ ಮಾಡಿಲ್ಲ. ಇವಾಗ ಇವರಿದೆಲ್ಲ ಕಟ್ತಾ ಇದಾರೆ ಅಂದ್ರೆ ನನಗೆ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಅದೇ ಗಂಗಾರತಿ ನಾವು ಬಂದಿದ್ ನೋಡಕ್ ಇಲ್ಲೇನೆ ಗಂಗಾ. ಸೊ ಜನ ಫಿಲ್ ಆಗ್ಬೇಕು, ಅದಕ್ಕೂ ಮುಂಚೆ ಹತ್ತಿಸ್ಬಿಟ್ರು ಇವರು. ಬನ್ನಿ 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 ಹೊರಟು 5 ನಿಮಿಷದಲ್ಲಿ ಅಂತ. ನೋಡ್ತೀವಿ, 5 ನಿಮಿಷ ಕಾಯ್ತೀವಿ. ಇಲ್ಲ ಅಂದ್ರೆ ಆ ಪಕ್ಕದ ಬೋಟ್ ಅಲ್ಲೆಲ್ಲಾದ್ರೂ ಇದೆಲ್ಲ, ಅಲ್ಲೆಲ್ಲಾದ್ರೂ ಕುತ್ಕೊಂಡು ಹೋಗ್ತೀವಿ. ಹೊರಡ್ತು ನಾವು ಲೆಫ್ಟ್ ಸೈಡ್ ಕೂತ್ವಿ. ನಮಗೆ ಫಸ್ಟ್ ಘಾಟ್ ಕಾಣುತ್ತೆ ಅಂತ ಆಮೇಲೆ ಗೊತ್ತಾಯ್ತು ನಾವು ರೈಟ್ ಸೈಡ್ ಕೂರ್ಬೇಕು, ರೈಟ್ ಸೈಡ್ ಘಾಟ್ ಕಾಣುತ್ತೆ ಅಂತ. ಗೊತ್ತಿಲ್ಲ ಇನ್ನೂ, ಇದು ದೊಡ್ಡ ಮಿಸ್ಟ್ರಿ. ಅವರು ಹಿಂಗ್ ಹೋಗ್ತಾರ, ಹಿಂಗ್ ಹೋಗ್ಬಿಟ್ಟು ಅವ್ರು ಹಿಂಗ್ ಹೋಗ್ತಾರ ಅಥವಾ ಹಿಂಗ್ ತಗೊಂಡು ಹಿಂಗ್ ಹೋಗ್ತಾರ ಅಂತ. ಹಿಂಗ್ ಹೊಟ್ಟೋದ್ರೆ ನಮಗ್ ಕಾಣುತ್ತೆ, ಅವ್ರೇನಾದ್ರು ಹಿಂಗ್ ಹೋಗ್ಬಿಟ್ಟು ಹಿಂಗ್ ತಗೊಂಡ್ರೆ ಅವ್ರಿಗೆ ಕಾಣುತ್ತೆ. ಫಸ್ಟ್ ಘಾಟ್ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ. ಆಪೋಸಿಟ್ ಕೂತಿರೋದ್ರಿಂದ ನಮಗೆ ರಿವರ್ ವ್ಯೂ ಇದೆ. ಹನುಮಾನ್ ಘಾಟ್, ನಮ್ಮ ಹನುಮಾನ್ ಘಾಟ್, ಜೈ ಶ್ರೀರಾಮ್. ಸೊ ಈ ಥರ ಘಾಟ್ 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 ಘಾಟ್. ಇಲ್ಲಿ ನೋಡಿ ಟಮಣ್ಣ ಅವ್ರು ಟೈಮ್ ಲ್ಯಾಪ್ಸ್ ಮಾಡ್ತಾ ಇದ್ದಾರೆ. ವಿಚ್ ವಿಲ್ ಹೋಪ್ಫುಲಿ ಕಮ್ ಔಟ್ ದಿಸ್ ಟೈಮ್. ನಿನ್ನೆ ಗಂಗಾರತಿ ನಡೆಸಿದ್ದಾಗಿದೆ, ಅಲ್ಲಿ ನೋಡಿದ್ದು ನೆನೆ ಗಂಗಾರತಿ. ಲೆಫ್ಟಲ್ಲಿ ನಮ್ಗೊಂದು ಇಷ್ಟು ಘಾಟ್ ತೋರಿಸ್ಕೊಂಡ್ಬಂದ್ರು. ಇವಾಗ ರೈಟ್ ಸೈಡ್ ಇರೋ ಘಾಟ್ಗಳು ನೋಡೋಕೆ ನಾವು ರೈಟ್ ಸೈಡ್ ಹೋಗ್ತಾರೆ. ನಿನ್ನೆ ರಾತ್ರಿ ನಾವು ಇದೆಲ್ಲ ಓಡ್ಕೊಂಡು ಇಲ್ಲಿ ನೋಡೋದು ಹೋಗಿದ್ವಿ. ಕಾಳಿ ಮಂದಿರ್ ನೋಡ್ಬೇಕು ಅಂತ ಹಿಂಗ್ ಹೋದ್ವಿ. ಅದು ಹೆಂಗ್ ಸ್ಕಿಪ್ ಆಯ್ತು ದೇವ್ರಿಗೆ ಗೊತ್ತು. ಹಿಂಗ್ ಬಂದ್ವಿ, ವಾಪಸ್ ಕಾಣಿಸ್ತಿಲ್ಲ. ಸೊ ಬೋಟಲ್ಲಿ ಹೋಗ್ಬೇಕಾದ್ರೂ ಕಾಣಿಸ್ತು, ಬಟ್ ನಡ್ಕೊಂಡು ಬರ್ಬೇಕಾದ್ರೆ ಸಿಕ್ತಿಲ್ಲ. ಬಟ್ ನಮಗೆ ಇಲ್ಲಿ ದೂರದಿಂದ ಕಾಣುತ್ತೆ, ಹತ್ರ ಹೋಗ್ಬೇಕಾದ್ರೆ ಎಲ್ಲೋ ಕಾಣ್ತಿಲ್ಲ. ಅಥವಾ ನಾವು ಮಿಸ್ ಮಾಡ್ತಿದೀವೋ, ನಾವೇನ್ ಮಾಡ್ತಿದೀವೋ ದೇವ್ರಿಗೆ ಗೊತ್ತು. ರಾತ್ರಿ ನಿಮ್ಗೆ ನಾನು ಲೇಸರ್ ಶೋ ಟೈಪ್ ತೋರಿಸ್ದೆ ಗೊತ್ತಾ, ಅದು ಇದೇ ವಾಲ್ಸ್ ಮೇಲೆಲ್ಲ ಹಾಕಿದವರು. ಸೊ ಇದು ಮೇನ್ ಕಾಶಿ ವಿಶ್ವನಾಥ್ ಟೆಂಪಲ್ದು. ಅಲ್ಲೆಲ್ಲ ಬಾಡಿ ಬರ್ನ್ ಮಾಡ್ತಾ ಇರೋದ್ರಿಂದ ಅದ್ರ ಮುಂದೆ ನಿಂತ್ಕೊಂಡು ಇವರು ಫೋಟೋ ಎಲ್ಲ ತೆಗೆದುಕೊಳ್ತಿದ್ದಾರೆ. ಏನಂತ ಗೊತ್ತಿಲ್ಲ. ಇಲ್ಲಿ ನೋಡಿ ವಿಡಿಯೋಗ್ರಾಫರ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಥರ ನಿಮಗೆ ಶಿವಲಿಂಗ್ ತುಂಬಾ ಕಡೆ ಕಾಣುತ್ತೆ. ಸೊ ಈ ಟೆಂಪಲ್ ಇದೆಲ್ಲ ಸ್ವಲ್ಪ ಲೀನ್ ಆಗಿದೆ ಈ ಕಡೆಗೆ. ಸೊ ಈ ಥರ ನೋಡಿ ಅಲ್ಲಲ್ಲೇ ಅವರೊಬ್ರು ಹಿಂದ್ಗಡೆ ಒಬ್ರು ಮ್ಯೂಸಿಕ್ ನುಡ್ಸ್ಕೊ ಕೂತಿದ್ರು. ಇಷ್ಟೊಂದು ಜನ ಬುಟ್ಟಿಲಿ ಹಾವು ಹಿಡ್ಕೊಂಡು ಕೂತಿದ್ರು. ಐ ಮೀನ್ ನಂಗೆ ಗೊತ್ತಿಲ್ಲ ಏನು ಮಾಡ್ತಾರೆ, ಹೋದ್ರೆ ಏನು ಕೇಳ್ತಾರೆ, ಆ ಥರ ಏನಾದರೂ ಇರ್ಬೋದು. ಬಟ್ ನಮಗೆ ಗೊತ್ತಿಲ್ಲ. ಕರೆದ್ರು, ಬಟ್ ನಾವು ಅಲ್ಲಿಗೆಲ್ಲ ಹೋಗಿಲ್ಲ. ವಾಪಸ್ ಕಾಶಿ ಮಠಕ್ಕೆ ಹೋಗ್ತಾ ಇದ್ದೀವಿ. 12 o'clock ನಮ್ಮ ಫ್ಲೈಟ್ ಇರೋದು. 7 o'clock ಸ್ವಲ್ಪ ರೆಸ್ಟ್. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಬೇಕು ಪ್ರಾಪರ್ ಆಗಿ. ಪ್ಯಾಕ್ ಮಾಡಿ, ಯಾಕಂದ್ರೆ ನಮ್ಮದು 5 ಲೀಟರ್ಸ್ ಕ್ಯಾನ್ ಇದೆಯಲ್ಲಪ್ಪ, ಇದ್ರದ್ದು ಯಾವುದು ನಮ್ಮ ಕುಂಭದ ನೀರು, ನಮ್ಮ ತ್ರಿವೇಣಿ ಸಂಗಮದ ನೀರು ಇದೆಯಲ್ಲ. ಸೊ ಅದ್ರ 5 ಲೀಟರ್ ಕ್ಯಾನ್ನ ನಾವು ಪ್ರಾಪರಾಗಿ ನಮ್ಮ ಅಂತೂ ಎಷ್ಟು ಕೋಪ ಬರ್ತಿದೆ ಅಂದರೆ ನಾನು ಕಂಡೀಷನರ್ ಕೂಡ ತಂದಿಲ್ಲ. ಸೊ ಅದು ರಫ್ ಆಗಿಬಿಟ್ಟಿದೆ. ಈ ಡಸ್ಟ್ ಅದು ಇದು ಅಂತೆಲ್ಲ ಅದು ಮಾತು ಕೇಳ್ತಿಲ್ಲ. ಮಿಡಲ್ ಕ್ರಾಪ್ ಆಗಿ ನಿಲ್ತಾ ಇದೆ. ಸೊ ಫೈನಲಿ ನಮ್ಮ ಸ್ಟೇ ಇನ್ ವಾರಣಾಸಿ ಮುಗ್ದಿದೆ. ಕಾಶಿ ಮಠದಲ್ಲಿ ತುಂಬ ಒಳ್ಳೆ ಸ್ಟೇ ಆಯಿತು ನಮಗೆ. ಇವಾಗ ಕಾಶಿ ಮಠದಲ್ಲಿ ಸ್ಟೇ ತುಂಬ ಚೆನ್ನಾಗಾಯಿತು ನಮ್ಗೆ. ಸೊ ಅದಾಗಿ ಇವಾಗ ನಾವು ಏರ್ಪೋರ್ಟ್ ಕಡೆ ಹೋಗ್ವಿ. ಇವಾಗ ಟೈಮ್ 3 o'clock. ನಮಗೆ ಫ್ಲೈಟ್ ಇರೋದು 8 o'clock. ಸೊ ಇಲ್ಲಿಂದ ಏರ್ಪೋರ್ಟ್ ಅರೌಂಡ್ 1 hour 10 minutes ಏನೋ ತೊಗೊಳುತ್ತೆ ಅನ್ಕೋತೀನಿ. ಅದು ಸ್ವಲ್ಪ ಲೇಟ್ ಆಗೋಯ್ತು ಬರೋದು. ಸೊ ಲಂಚ್ ಆಗಿಲ್ಲ ನಮ್ದು ಇನ್ನೂ. ಮದ್ವಿ ಇಲ್ಲೆಲ್ಲೂ ಬೇಡ, ಡೈರೆಕ್ಟ್ ನಾವು ಏರ್ಪೋರ್ಟ್ಗೆ ಹೋಗಿ ಅಲ್ಲೇ ತಿಂಡಿ ಮಾಡುವ, ಐ ಮೀನ್ ಊಟ ಮಾಡುವ ಅಂತ. ಇವಾಗ ಸದ್ಯಕ್ಕೆ ಬೇಡ ಅಂತ. ಇದರಲ್ಲಿ ನನ್ನ ನೀರಿದೆ, ಅವನು ಎದೆಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲರೂ ಟಯರ್ಡಾಗಿ ಬೂಸ್ಟ್ ಆಗ್ಬಿಟ್ಟಿದ್ದಾರೆ.
ಯಾಕಂದ್ರೆ ಸೊ ಈಗ ನಾವು ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಅರ್ಥ ಇಲ್ಲರಂಗೆ ಮೋಸ ಮಾಡಕ್ ಬಂದ್ರೆ ಅವಾಗ ಕೋಪ ಬರುತ್ತೆ. ನಾವು ಅಲ್ಲಿಂದ ಇಳಿದು ಬಂದ್ಮೇಲೆ ಇನ್ನೇನು ಬಸ್ಸಿಗೆ ಕಾಯ್ತಾ ಇದ್ವಿ. ಅವಾಗ ಇವ್ರು ಬಂದ್ಬಿಟ್ಟು ನಿಮಗೆ ಬಸ್ ಕೂಡ ಏರ್ಪೋರ್ಟ್ ಬಸ್ಗೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಲ್ಲ ಬಸ್ ಸ್ಟ್ಯಾಂಡಿಂದ 150 ರೂಪಾಯಿ ಒಬ್ರಿಗೆ ಆಗುತ್ತೆ. ಸೊ ಟೋಟಲ್ ಇಲ್ಲ ಅಂದ್ರೂ ನಿಮಗೆ 450 ಬೀಳುತ್ತೆ. ನಾನು 350 ಕರ್ಕೊಂಡು ಹೋಗ್ತೀನಿ ಅಂದರು. ಕೊನೆಗೆ 300 ಕೊಡಿ ನಾನು ಬರ್ತೀನಿ ಅಂದರು. ಯಾಕಂದರೆ ಅವ್ರಿಗೂ ಕೂಡ ಅಲ್ಲಿಂದ ಯಾಕೋ ಪಿಕ್ ಮಾಡಬೇಕಂತೆ. ಇದು ನಿಜಾನೋ ಸುಳ್ಳು ನಮಗೆ ಗೊತ್ತಿಲ್ಲ. ನಾವು ಏರ್ಪೋರ್ಟ್ ಹತ್ರ ರೀಚ್ ಆದ್ವಿ. ಏರ್ಪೋರ್ಟ್ ಒಳಗೆ ಹೋಗಿ ಫುಡ್ ತಿನ್ನೋಣ ಅಂದ್ಕೊಂಡ್ವಿ. ಬಟ್ ದೆನ್ ಅದ್ರ ಹೊರಗಡೆನೆ ಅವ್ರಂದ್ರು ಒಳಗೆ ಬಂದರೆ ವಾಪಸ್ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕು ಅಲ್ಲಿ ಇಲ್ಲಿ ಅಂತ. ಇರೋದು 500 ಮೀಟರ್ಸ್ ಅಂತೆ. ಸೊ ಅದಕ್ಕೆ ನಾವಂದ್ವಿ ಇಲ್ಲೇ ಇಳಿಸಿ ಅಂತ. ಅಷ್ಟರಲ್ಲಿ ನಮ್ಗೆ ಇಲ್ಲಿ ರೆಸ್ಟೋರೆಂಟ್ಸ್ ಕೂಡ ಕಾಣ್ತು ಏರ್ಪೋರ್ಟ್ ಹೊರಗಡೆ. ಸೊ ಅದಕ್ಕೇ ನಾವು ಇಲ್ಲೇ ಊಟ ಮಾಡ್ತಿದ್ದೀವಿ. ಊಟ ಬರೋ ಖುಷಿ ನೋಡಿ. ಅಷ್ಟೊತ್ತೆಲ್ಲ ಜೀವ ಹೋದಂಗೆ ಕೂತಿದ್ವಿ. ಇವಾಗ ನೋಡಿ ಊಟ ಬರುತ್ತೆ ಅಂದ ತಕ್ಷಣ ಇಲ್ಲಿ ಟೀ ಕುಡಿಯೋಣ ಅಂದ್ಕೊಟ್ರೆ ಟೀ 150 ರೂಪಾಯಿ ಅಂತೆ. ಸೊ ಕುಡಿತೀವಿ, ಅದು ಬೇರೆ ಮಾತು. ಬಟ್ ಆದ್ರೂ 150 ರೂಪಾಯಿಲಿ 15 ಟೀ ಕುಡಿದ್ಬಿಡೋದು ಬ್ಯಾಂಗ್ಳೂರು ಮೈಸೂರೇ. ಆ್ಯಕ್ಚುಲಿ ಹೇಳ್ತಾರಲ್ಲ, ನೀವು ಖಾಲಿ ಹೊಟ್ಟೆಲಿ ಇರಬೇಕಾದ್ರೆ ಫುಡ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ. ಅಂದರೆ ಹೇಳ್ತಾರಲ್ಲ, ಖಾಲಿ ಹೊಟ್ಟೆ ನಿಮಗೆ ಹಸುವಿದೆಯಲ್ಲ ಅದೇ ನಿಮಗೆ ಫುಡ್ದು ವ್ಯಾಲ್ಯೂ ತಿಳಿಸುತ್ತೆ ಅಂತ. ಎಷ್ಟು ನಿಜ ಅಂದರೆ ಅಷ್ಟೇ ನಿಜ ನೋಡಿ. ಒಂದು ಒಳ್ಳೆ ಊಟ ಆಯಿತು. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಫ್ಲೈಟ್ 8 ಗಂಟೆಗೆ ಇದ್ದಿದ್ದು 9 ಗಂಟೆ ಆಯಿತು. ಈಗ 1 hour ಡಿಲೇ ಆಗಿದೆ. ಫಸ್ಟ್ ಹಾಫ್ ಆನ್ ಅವರ್ ಡಿಲೇಡ್ ಅಂತ ಮೆಸೇಜ್ ಬಂತು. ಈಗ ವಾಪಸ್ ಮೆಸೇಜ್ ಬಂತು 1 hour ಡಿಲೇಡ್ ಅಂತ. ತುಂಬ ಡಿಲೇ ಆಗದೆ ಇದ್ರೆ ಸಾಕು. ಯಾಕಂದರೆ ಒಂದ್ಸಲಿ ಮನೆಗೆ ತಲುಪಿದ್ರೆ ಸಾಕಾಗಿದೆ. ಒಂದ್ಸಲಿ ಹೋಗಿ ಹೇರ್ ವಾಶ್ ಮಾಡಿದ್ರೆ ಸಾಕು. ಕೂದಲು ಫುಲ್ ಹಾಳಾಗ್ಬಿಟ್ಟಿದೆ. ಅದಕ್ಕೆ ನಾನು ಹುಡಿ ಹಾಕಿದ್ದೀನಿ. ಯಾಕಂದರೆ ಡಸ್ಟಿಂದ ವೆರಿ ರಫ್. ಸಿ ಏರ್ಪೋರ್ಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವ ಭಾರ ಇವಾಗ ಇಳಿಸಿ ಖುಷಿ ಆಯಿತು. ಇವಾಗ ಬಂದು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ಇದು 5 ಲೀಟರ್ ಕ್ಯಾನ್ ಅಲ್ವಾ. ಸೊ ಅದು ನಾವು ಹ್ಯಾಂಡ್ ಇದ್ರಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಅಂದರೆ ಕ್ಯಾಬಿನ್ ಬ್ಯಾಗಲ್ಲಿ ನಾವು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ನಾವು ಚೆಕ್-ಇನ್ ಬ್ಯಾಗೇಜ್ ಎಲ್ಲ ಆಗಬೇಕು. ಅದಕ್ಕೇ ನಮ್ಮ ಈ ರಕ್ಸಾಕ್ಗಳು ಖಾಲಿ ಮಾಡಿ ಅದರಲ್ಲಿ ಮಧ್ಯ ಹಾಕಿ ಈ 5 ಲೀಟರ್ಸ್ ಡೈರೆಕ್ಟ್ ನಾವು ಇದ್ರಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಕ್ಯಾಬಿನ್ ಬ್ಯಾಗಲ್ಲಿ ಟೀ ಎಲ್ಲ ಮಾಡಿ ಸೆಕ್ಯೂರ್ ಮಾಡಿ ಬ್ಯಾಗ್ ಮಧ್ಯ ಇಟ್ಟು ಸುತ್ತು ಬಟ್ಟೆ ಹಾಕಿ ಆಮೇಲೆ ಚೆಕ್-ಇನ್ ಮಾಡಬೇಕೀಗ. ಕಳಿಸ್ಬೇಕು ಮಾಡಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಇವಾಗ ಹೋಗ್ಬೇಕು. ಇವಾಗ ನಮ್ಮ ಫ್ಲೈಟ್ 1 hour ಡಿಲೇ ಆಗಿದೆ. ಬಟ್ ಏನು ಅಂದರೆ ನನ್ನ ಕಸಿನ್ದು ಫ್ಲೈಟ್ ನಮ್ಗೂ 5 ನಿಮಿಷ ಮುಂಚೆ. ಅಂದರೆ ನಾವು ಒಟ್ಟಿಗೆ ಬುಕ್ ಮಾಡಿದ್ದು. ಬಟ್ ನಂದು ನಮ್ಮ ಅಣ್ಣನ ಬುಕ್ ಮಾಡಿದ ತಕ್ಷಣ ನಾವು ಸಿಂಗಲ್ ಮಾಡ್ತಿದ್ವಿ. ಅದೇನಾಗೋಯ್ತು, ನಮ್ಮಿಬ್ರದ್ದು ಆಗೋಯ್ತು. ಅವ್ನು ಬುಕ್ ಮಾಡಬೇಕಾದ್ರೆ ಫ್ಲೈಟೇ ಗಾಯಬ್. ಸೊ ಫ್ಲೈಟ್ ಫುಲ್ ಆಗೋಯ್ತು. ಸೊ ಅದಕ್ಕೇ ಅವ್ನು ನೆಕ್ಸ್ಟ್ ಫ್ಲೈಟ್ ತೊಗೊಂಡ. ಬಟ್ ಅವ್ನು ನೆಕ್ಸ್ಟ್ ಫ್ಲೈಟ್ ನಮಗೂ 5 ನಿಮಿಷ ಮುಂಚೆ ಸ್ಟಾರ್ಟ್ ಆಗುತ್ತೆ ಅಂತ ಇತ್ತು. ಬಟ್ ಇವಾಗ ಏನಾಯಿತು ಅಂದರೆ ನಮ್ಮ ಫ್ಲೈಟ್ 1 hour ಡಿಲೇ ಆಯಿತು. ಸೊ ಅವನು ಆಲ್ರೆಡಿ ಇವಾಗ 8 o'clock ಹೊರಟ. ನಮ್ಮ ಫ್ಲೈಟ್ 9 1 hour ಆಯಿತು. ಇನ್ನೂ 2 hours ಇದೆ. ಅಲ್ಲೇ ಮುಟ್ಟೋದೇ ಇಲ್ಲ, ಹಣೆ ಇಲ್ಲ. ಅದು ಹಾಕಿದರೆ ಏನೋ ಗೊತ್ತಿದೆ ಬೈ ಮಿಸ್ಟೇಕ್ ಹಿಂಗೆ ಅಂದ್ಬಿಡ್ತೀರಾ. ಆವಾಗ ಹಿಂಗೆ ಮೆಸ್ಸಪ್ ಆಗ್ಬಿಡುತ್ತೆ. ನಂದು ನೋಡಿ ಇಂಡಿಗೋದವ್ರು ಯಾಕೆ ಹಿಂಗೆ ಮಾಡ್ತಾರೆ. ಈ ಫಸ್ಟ್ ಟೈಮಲ್ಲ, ತುಂಬ ಸಲ ಆಗಿದೆ ಈ ಥರ. ಜನನೂ ಬೈಕೋತಾ ಇದ್ದಾರೆ, ನಾನು ಒಬ್ಬನೇ ಅಲ್ಲ. ನಮಗೆ 2.5 hours ಡಿಲೇ ಆಯಿತು. ಸೊ ಅದಕ್ಕೇ ಮಧ್ಯ ಸ್ನ್ಯಾಕ್ಸ್ ಏನೋ ಕೊಡ್ತೀನಿ ಅಂತ ಕರೆದ್ರು. ಹೋದ್ವಿ, ತೊಗೊಂಡ್ವಿ. ಆಮೇಲೆ ಆ ಸ್ನ್ಯಾಕ್ ಕವರ್ ಮೇಲೆ ನಿಂತು ನೋಡಿ 10 ನಿಮಿಷ ತೊಗೊಂಡೆ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ. ಒಂದು 10 to 15 minutes ನನಗೆ ಗೊತ್ತು. ಸಾಲ್ವ್ ಮಾಡಿದೆ, ಕರೆಕ್ಟಾಗಿದೆ ಅನ್ಕೋತೀನಿ. ಬೇಕಿದ್ರೆ ಪಾಸ್ ಮಾಡಿ ವಿಡಿಯೋ ಒಂದ್ಸರಿ ನೋಡಿಬಿಡಿ. ಎಲ್ಲಾದರೂ ತಪ್ಪಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಈಗ ಹೋಗಿ ಫ್ಲೈಟಲ್ಲಿ ಒಂದು ಒಳ್ಳೆ 2.5 hours ಸ್ಲೀಪ್ ಹಾಕಿದ್ರೆ ನಂದು ಇನ್ನೊಂದು ಕಸಿನ್ನ ಅವ್ನು ಇನ್ನೊಂದು ಫ್ಲೈಟ್ ಅಲ್ವಾ, ಅವನು ಆಲ್ರೆಡಿ 10 o'clock ಅಂದರೆ ಅವ್ನು ಲ್ಯಾಂಡ್ ಆಯಿತು. ಅವ್ನು ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆಗಾಯಿತು. ಆಗಲಾದರೂ ಒಂದ್ಸಲಿ ಮನೆಗೆ ತಲುಪಿದ್ರೆ ಸಾಕು. ಈಗ ಹೊರಗೆ ಹೋಗಿ ಫ್ಲೈ ಬಸ್ 1:45 ಇದೆ, ಅದು ಸಿಕ್ಕಿದ್ರೆ ಸಾಕು. ಅದಿಲ್ಲ ಅಂದರೆ ನೆಕ್ಸ್ಟ್ ಒನ್ ಇರೋದು 3 ಗಂಟೆಗೇನು. 3 hours 4 hours ಜರ್ನಿ ಇದೆ ನಮಗೆ ಮೈಸೂರಿಗೆ. ಬಟ್ ಅದಾದಮೇಲೆ ಮನೆಗೆ ಹೋಗಿ ವಾಪಸ್ ಫೋನ್ ತೆಗ್ದು ನೋಡುವ, ಅಷ್ಟಾದರೆ ಮಾಡುವ. ಇಲ್ಲಾಂದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಎಂಡ್ ಆಫ್ ದಿಸ್ ಬ್ಲಾಗ್. ಮತ್ತೆ ಭೇಟಿಯಾಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಜೈ ಶ್ರೀರಾಮ್, ಶುಭರಾತ್ರಿ. 1:55 ಆಗಿದೆ. ಜರ್ನಿ ತುಂಬ ಲಾಂಗ್ ಇತ್ತು ಬಿಕಾಸ್ ಆಫ್ ದ ಡಿಲೇ ಬೈ ಏರ್ ಇಂಡಿಗೋ. ಇಲ್ಲಾಂದರೆ ಸ್ಮೂತಾಗಿ ಆವಾಗಲೇ ರೀಚ್ ಆಗ್ತಿದೆ. ಬಟ್ ಇಟ್ಸ್ ಫೈನ್. ಸೊ ಇದೇ ಲಾಸ್ಟ್
ರೆಕಾರ್ಡಿಂಗ್ ಇರ್ಬೋದು ಬಿಕಾಸ್ ಫಾರ್ ದಿಸ್ ವಿಡಿಯೋ. ಯಾಕಂದರೆ ವಾಪಸ್ ಈಗ ಮೈಸೂರು ರೀಚ್ ಆಗೋದು ಇನ್ನೂ 4 hours. ಅದಾದಮೇಲೆ ಮನೆಗೆ ಹೋದ್ಮೇಲೆ ರೆಕಾರ್ಡ್ ಮಾಡಿ ವಾಪಸ್ ಗೊತ್ತಿಲ್ಲ ನೋಡುವ. ಆವಾಗ ನಿದ್ದೆ ತುಂಬ ಇದ್ದರೆ ಮಾಡೋಕ್ಕಾಗಲ್ಲ, ನಿದ್ದೆ ಇಲ್ಲ ಅಂದರೆ ಮಾಡ್ತೀನಿ. ತಪ್ಪಾಗಿದ್ದರೆ ಬಿ ಡೂಯಿಂಗ್ ಕರೆಕ್ಷನ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಎಸ್, ಲೈಕ್, ಶೇರ್ and subscribe and thank you for always showing the love. Har Har Mahadev and see you in our next video. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್. ವಿಡಿಯೋನ ಎಂಟು ತನಕ ನೋಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ವೀಡಿಯೋಸ್ನು ಕೂಡ ನೋಡಿ. 1 2 3 4 5 6 7 ಎಲ್ಲ ಬ್ಲಾಗ್ಸ್ ಯಾವ್ದು ಅಪ್ಲೋಡ್ ಮಾಡಿದ್ದೀನಿ ಎಲ್ಲನೂ ನೋಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಮೇ ಬಿ ನಾನು ನನ್ನ ಫ್ರೆಂಡ್ಸ್ ಮೊನ್ನೆ ಊಟಿಗೆ ಹೋಗಿದ್ವಿ, ಸೊ ಅದ್ರ ಬಗ್ಗೆ ಹಾಕ್ತೀನಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಜೈ ಶ್ರೀರಾಮ್.